ಇವಾಗ ಒಂದ್ಸಲ ನಿಮ್ಗೆ ಮುಟ್ಟು ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ ನೀವು? ಇವಾಗ ರೆಗ್ಯುಲರ್ ಸೈಕಲ್ಸ್ ಇದ್ದವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಮುಟ್ಟು ಮಿಸ್ ಆದ್ಮೇಲೆ ನೀವು UPT ಕಿಟ್ ಅಂತ ಮೆಡಿಕಲ್ ಇಂದ ತಗೊಂಡ್ ಬಂದು ಟೆಸ್ಟ್ ಮಾಡಿಸಿದ್ಮೇಲೆ UPT ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅನ್ಕೊಳ್ಳಿ, ಅವಾಗ ಇಮಿಡಿಯೇಟ್ ಆಗಿ ನಿಯರ್ ಬೈ ಇರೋಂಥ ನೀವು ಆಶಾ ಕರ್ತರಿಗೆ ಫಸ್ಟ್ ಹೋಗಿ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋ ನೋಂದಣಿ ಮಾಡ್ತೀರಾ. ಆಮೇಲೆ ನಿಮ್ಗೆ ಹತ್ತಿರ ಇರೋದಂತ ಪ್ರಸೂತಿ ಹೆರಿಗೆ ತಜ್ಞರಿಗೆ ಭೇಟಿ ನೀಡಿದಾಗ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಚೆಕಪ್ ಸ್ಟಾರ್ಟ್ ಆಗುತ್ತೆ. ಏನ್ ರೆಗ್ಯುಲರ್ ಚೆಕಪ್ ಆಗುತ್ತೆ? ಫಸ್ಟ್ ನಿಮ್ ಜನರಲ್ ಚೆಕಪ್ ಆಗಿರ್ಲಿ, ನಿಮ್ದು ಫಿಸಿಕಲ್ ಆಗಿರ್ಲಿ, ನಿಮ್ದು ಮೆಡಿಕಲ್ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ನಾವು ತಗೊಳ್ತೀವಿ. ಆಮೇಲೆ ಬ್ಲಡ್ ಟೆಸ್ಟ್ ಅಲ್ಲಿ ನಿಮ್ದು ಬ್ಲಡ್ ಪ್ರೆಷರು, ಡಯಾಬಿಟಿಕ್ ಅಂದ್ರೆ ಸಕ್ಕರೆ ಕಾಯಿಲೆ ಮುಂಚೆನೆ ನೀವು ಡಯಾಗ್ನೋಸಿಸ್ ಮಾಡೋದು ನಾವು ಶುಗರ್ ಮಾನಿಟರಿಂಗ್ ಎಲ್ಲ ಮಾಡ್ತಿರ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ಆದ ತಕ್ಷಣ ಏನ್ ಮಾಡ್ತೀವಿ, ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ ನಾವು. ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ 3 ಮಂತ್ಸ್ ಅಂದ್ರೆ 12 ವೀಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅದ್ರ ಆ ವೀಕ್ಸ್ ಅಲ್ಲಿ ನಮಗೆ ಒಂದು ಅರ್ಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಅರ್ಲಿ ಸ್ಕ್ಯಾನ್ ಅಂದ್ರೆ ಒನ್ಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಅದನ್ನ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತೀವಿ. ಆಸ್ ಸೂನ್ ಆಸ್ ನಿಮ್ದು ಸೈಕಲ್ ಮಿಸ್ ಆಗಿ UPT ಪಾಸಿಟಿವ್ ಬಂದಾಗ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ವಿತಿನ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ, 12 ವೀಕ್ಸ್ ಅಲ್ಲಿ ಮಾಡ್ಕೊಡ್ತೀವಿ. ದಟ್ ಇಸ್ NT ಸ್ಕ್ಯಾನ್ ಅಂತ. ದಟ್ ಇಸ್ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಟೆಸ್ಟ್ ಅಂತ. ಅಂದ್ರೆ ಇನ್ ಕೇಸ್ ಬೇಬಿಗೆ ಏನಾದ್ರು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದ್ರೆ ನಾವು ಬೇಗ ಡಿಟೆಕ್ಟ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಅದು ಬೇಕಾಗಿರುವಂತ ಟ್ರೀಟ್ಮೆಂಟ್ ನ ಕೊಡ್ಬೇಕಾಗುತ್ತೆ.